ಮಾಡ್ತಾರೆ. ಸ್ವಲ್ಪ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ. ಏನಪ್ಪ ಅಂತಂದರೆ ನಾವು ನಮ್ಮ ಫ್ಯಾಮಿಲಿ ಗ್ರಂಥಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಹಾಸನಲ್ಲಿ ಆಲ್ರೆಡಿ ಸೋಲಾಪುರ್ ಎಕ್ಸ್ಪ್ರೆಸ್ ಟ್ರೈನ್ ಬಂದು ನಿಂತಿದೆ. ಸೊ ಇದು ಹುಡುಕೊಂಡು ಬರೋಷ್ಟೊತ್ತಿಗೆ ಒಂದು ದೊಡ್ಡ ತಲೆನೋವಾಗೋಯಿತು ಅಂತ ಇದು ಫೈನಲಿ ಹುಡ್ಕೊಂಡು ಬಂದಿದ್ದೀವಿ. ಸೊ ಈಗ ಏನಿಲ್ಲ 10 ಮಿನಿಟ್ಸ್ ಇದೆ, ಟ್ರೈನ್ ಹೊರಡುತ್ತೆ. ಹೇಗಿರುತ್ತೆ ಜರ್ನಿ ಎಲ್ಲ ಇದು ಬ್ಲಾಗಲ್ಲಿ ಇರುತ್ತೆ ಗೈಸ್. ಲೇಟ್ ಆಗೋಯಿತು, 8:30 ಏನೋ ಆಯಿತು. ಈಗ ಬಂದು ಎಲ್ಲ ಮಾಡ್ಕೊಂಡು ಚಿತ್ರಾನ್ನ ಮೊಸರನ್ನ ಎಲ್ಲ ರೈಲ್ವೆ ಸ್ಟೇಷನ್ ತುಂಬ ರಶ್ ಇದ್ದಿದ್ದರಿಂದ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ. ಫೈನಲಿ ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡಿದ್ದಲ್ಲ ಅವ್ರು ಸೊ ಬಂದು ರೀಚ್ ಆಗಿದ್ದೀವಿ ಗೈಸ್. ಈಗ ಆಲ್ರೆಡಿ ಟೈಮ್ ಬಂದು 3:45 ಆಗಿದೆ. ಸ್ವಲ್ಪ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಮೊದಲನೇ ಬಾರಿಗೆ ಮಂತ್ರಾಲಯಕ್ಕೆ ಬಂದಿರೋದ್ರಿಂದ ಅದರ ಒಂದು ವ್ಯೂನ ನೋಡಿಕೊಂಡೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನಂತೂ ರಾಯರನ್ನ ಮೊದಲನೇ ಬಾರಿಗೆ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೆ. ಅದೇ ರೀತಿ ಒಳಗಡೆ ಹೋದೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ನಾನು ಅಂದ್ಕೊಂಡಿದ್ದು ಈ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ತುಂಬ ಎಲ್ಲನೂ ಚೆನ್ನಾಗಿ ಮಾತಾಡಬೇಕು ವ್ಲಾಗಲ್ಲಿ ಅಂತ. ಆದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಬಟ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಮಂತ್ರಾಲಯದಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕದಾಗಿರೋಂಥ ವ್ಲಾಗ್ ಅಂತಲೇ ಹೇಳ್ಬೋದು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ನೆಕ್ಸ್ಟ್ರಿಂದ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರಿ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಿಪರ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ. ಎಷ್ಟೋ ದಿನದ ಆಸೆ ಹೋಗ್ಬೇಕು ಅಂತ. ಸೊ ಫೈನಲ್ ತುಂಬ ಖುಷಿ ಆಗ್ತದೆ. ದರ್ಶನ ಆಯಿತು. ಈಗ ತಿಂಡಿ ಹೋಗ್ತಿದ್ವಿ. ಫೈನಲಿ ರಾಯರ ದರ್ಶನ ಮಾಡ್ಕೊಂಡ್ಬಂದೆ. ಆದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕಾಗಲಿಲ್ಲ. ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕಾರ ತೂಗೀರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ತೂಗೀರೆ ಗುರು ರಾಘವೇಂದ್ರರ.